ವೀಕ್ಷಕರೇ, SIR ಸೃಷ್ಟಿಸಿದ ಭಯ, ಆತಂಕ, ಒತ್ತಡ ಯಾವ ಪ್ರಮಾಣದಲ್ಲಿ ಇದೆ ಅಂದರೆ BLOಗಳು ಆಘಾತದಲ್ಲಿ ಹೃದಯಾಘಾತದಲ್ಲಿ ಸಾಯ್ತಾ ಇದ್ದಾರೆ. ಇಷ್ಟು ಮಾತ್ರ ಅಲ್ಲ, ಜನಸಾಮಾನ್ಯರು ಕೂಡ ಪ್ರಾಣ ಕಳೆದುಕೊಳ್ತಾ ಇದ್ದಾರೆ, ಪ್ರಾಣ ಕಳೆದುಕೊಳ್ಳುವ ಬಗ್ಗೆ ಯೋಚಿಸುತ್ತಿದ್ದಾರೆ. ಈಗ ಇಲ್ಲಿ ಇಡ್ತಾ ಇರೋದು ಪ್ರಾಣವೇ ಕಳೆದುಕೊಂಡ ವರದಿ. ಹೈದರಾಬಾದಿನ ಬೋರಬಂಡ ಎಂಬಲ್ಲಿ 40 ವರ್ಷದ ಕ್ಯಾಬ್ ಚಾಲಕ ಶೇಖ್ ಮುಜಿಬುರ್ ರಹಮಾನ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇವರು ತಮ್ಮ ಆದಾಯ ಪ್ರಮಾಣಪತ್ರ, ಜಾತಿ ಪ್ರಮಾಣಪತ್ರ, ಆಧಾರ, ಪಾಸ್ಪೋರ್ಟ್ ಹೀಗೆ ಎಲ್ಲ ದಾಖಲೆಗಳನ್ನು ಸರಿಪಡಿಸಲಿಕ್ಕೆ 1.5 ಲಕ್ಷ ರೂಪಾಯಿ ಖರ್ಚು ಮಾಡಿದರು. ಇಷ್ಟು ಮಾಡಿದರೂ ತನ್ನ ಎಲ್ಲ ದಾಖಲೆಗಳು ಸರಿಯಾಗಿವೆಯೇ ಎಂಬ ಬಗ್ಗೆ ಅವರಿಗೆ ಚಿಂತೆ ಕಾಡ್ತಾ ಇತ್ತು. ಅವರು ಈ ವಿಷಯದಲ್ಲಿ ಭೀತರಾಗಿದ್ದರು. ಎಲ್ಲಕ್ಕಿಂತ ಹೆಚ್ಚಾಗಿ ಅವರ 2 ವಿಶೇಷಚೇತನ ಮಕ್ಕಳ ಭವಿಷ್ಯದ ಬಗ್ಗೆ ಬಹಳ ಚಿಂತಿತರಾಗಿದ್ದರು. ಹೀಗೆಂದು ಹೇಳುವ ಅವರ ಪತ್ನಿ ಈಗ ಕಣ್ಣೀರಾಗ್ತಾ ಇದ್ದಾರೆ. ಆತ್ಮಹತ್ಯೆಯ ಈ ಘಟನೆ ನಡೆದದ್ದು ಜೂನ್ 28ರಂದು. ಆದರೆ SIR ಯಾವ ಪ್ರಮಾಣದಲ್ಲಿ ಜನರ ನೆಮ್ಮದಿ ಕಸಿದುಕೊಂಡಿದೆ ಎಂಬುದಕ್ಕೊಂದು ಉದಾಹರಣೆಯಾಗಿ ಮುಜಿಬುರ್ ರಹಮಾನ್ ಅವರ ಸಾವು ಕಾಣ್ತಾ ಇದೆ. ಹಾಗಂತ SIRಗೆ ಇದೊಂದೇ ಬಲಿ ಅಂತ ನಾವು ಅಂದ್ಕೊಳ್ಬೇಕಾಗಿಲ್ಲ. ಲಖನೌದ ವಿಜಯ್ ಕುಮಾರ್ ವರ್ಮಾ SIR ಕೆಲಸದ ವೇಳೆ ಅಸ್ವಸ್ಥರಾಗಿ ಮೆದುಳಿನ ರಕ್ತಸ್ರಾವದಿಂದ ಮೃತಪಟ್ಟರು. ಉತ್ತರ ಪ್ರದೇಶದ ಗೋಂಡಾ ಜಿಲ್ಲೆಯ ಒಬ್ಬ BLO ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡರು. ಬೆಹೇರಿ ಪ್ರದೇಶದ BLO ಕೆಲಸದ ಒತ್ತಡದಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಪಶ್ಚಿಮ ಬಂಗಾಳದ ನಾಗೇಂದ್ರನಾಥ್ ರಾಯ್, BT ದಾಸ್, ಟ್ಯಾಕ್ಸಿ ಚಾಲಕ ಮೊಹಮ್ಮದ್ ಖತೀಮ್ ಎಂಬುವರು ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಶಹಾಬುದ್ದೀನ್ ಫೈಕ್ ಎಂಬುವರು ಸ್ಟ್ರೋಕ್ಗೆ ಒಳಗಾಗಿದ್ದಾರೆ. ಇವು ಕೆಲವು ಗಂಭೀರ ಪ್ರಕರಣಗಳಷ್ಟೇ. ನೀವು ಅನುಭವಿಸುತ್ತಿರುವ ಸಂಕಟ, ಆತಂಕ ಹೇಳಲು ಸಾಧ್ಯವಾಗದೇ ಇರುವಂಥದ್ದು. SIR ಪ್ರಕ್ರಿಯೆ ಜನಸಾಮಾನ್ಯರಲ್ಲಿ ತೀವ್ರ ಗೊಂದಲ ಮೂಡಿಸಿದೆ. ಮುಖ್ಯವಾಗಿ ಸಾಕ್ಷರತೆ ಕೊರತೆ ಇರುವ ಮತ್ತು ದಿನಗೂಲಿ ನೌಕರರು ತಮ್ಮ ಅಧಿಕೃತ ದಾಖಲೆಗಳಲ್ಲಿನ ಸ್ಪೆಲ್ಲಿಂಗ್ ಮಿಸ್ಟೇಕ್ನಂತಹ ಸಣ್ಣ ತಪ್ಪುಗಳನ್ನು ಸರಿಪಡಿಸಲು ತೀವ್ರ ತೊಂದರೆ ಅನುಭವಿಸ್ತಾ ಇದ್ದಾರೆ. ಸರ್ಕಾರಿ ಕಚೇರಿಗಳು ಇದಕ್ಕೆ ಸ್ಪಂದಿಸ್ತಲ್ಲ. ಇದರ ಮಧ್ಯೆ ಏಜೆಂಟರ ಹಾವಳಿ ಹೆಚ್ಚಾಗಿದೆ. ಇದರಿಂದ ಜನರು ದೊಡ್ಡ ಪ್ರಮಾಣದಲ್ಲಿ ಹಣ ಕಳೆದುಕೊಳ್ಳುವಂತಾಗಿದೆ. ದೊಡ್ಡ ಆತಂಕ ಇರುವುದು ಮುಸ್ಲಿಂ ಸಮುದಾಯದ ಬಡ ಮಧ್ಯಮ ವರ್ಗದ ಜನರಲ್ಲಿ. SIR ಪಟ್ಟಿಯಲ್ಲಿ ತಮ್ಮ ಹೆಸರು ಇಲ್ಲದೇ ಇದ್ದರೆ ಭವಿಷ್ಯದಲ್ಲಿ ತಮಗಬೇಕಾದ ನಾಗರಿಕ ಹಕ್ಕು ಅಂದರೆ ನಾವು ಭಾರತೀಯರು ಎಂದು ಸಾಬೀತುಪಡಿಸಬೇಕಾದ ಅನಿವಾರ್ಯತೆ ಬರಬಹುದು ಮತ್ತು ಸೌಲಭ್ಯಗಳು ಕೈತಪ್ಪಬಹುದು ಎಂಬ ಭಯ ಅವರನ್ನು ಕಾಡ್ತಾ ಇದೆ. ಇದು ಮುಜಿಬುರ್ ರಹಮಾನ್ರಂಥವರನ್ನು ತೀವ್ರ ಮಾನಸಿಕ ಒತ್ತಡಕ್ಕೆ ತಳ್ತಾ ಇದೆ. ಸಾಮಾನ್ಯ ಕ್ಯಾಬ್ ಚಾಲಕನೊಬ್ಬ ತನ್ನ ದಾಖಲೆಗಳ ತಿದ್ದುಪಡಿಗಾಗಿ 1.5 ಲಕ್ಷದಷ್ಟು ದೊಡ್ಡ ಮೊತ್ತವನ್ನು ಖರ್ಚು ಮಾಡುವುದು ಎಂದರೆ ಸಾಮಾನ್ಯ ಸಂಗತಿಯೇ. ಉಚಿತ ಮತ್ತು ಅತ್ಯಲ್ಪ ಮೊತ್ತದಲ್ಲಿ ಆಗಬೇಕಾದ ಕೆಲಸದ ದಲ್ಲಾಳಿಗಳ ಕಾರಣದಿಂದಾಗಿ ಲಕ್ಷ ಇರ್ತಾ ಇದೆ. ವ್ಯವಸ್ಥೆಯ ದೋಷದ ಕಾರಣದಿಂದ ಹೊಟ್ಟೆಗೆ ಕಟ್ಟಿ ದುಡಿದ ಹಣವನ್ನು ವ್ಯವಸ್ಥೆಯ ದೋಷದ ಕಾರಣದಿಂದಾಗಿ ವೃಥಾ ವ್ಯಯ ಮಾಡಬೇಕಾದರೆ ಮನಸ್ಸು ಅದೆಷ್ಟು ನೋಯ್ತದೆ. ಮುಜಿಬುರ್ ರಹಮಾನ್ ರವರ ಆತ್ಮಹತ್ಯೆಯನ್ನು ನಾವು ಸಾವು ಎನ್ನುವುದೇ ಅಥವಾ ವ್ಯವಸ್ಥೆಯ ಕೊಲೆ ಎಂದು ಹೇಳುವುದೇ ಅರ್ಥ ಆಗ್ತಾ ಇಲ್ಲ. ಒಂದಿಷ್ಟು ನಿಧಾನದಲ್ಲಿ ಆರಾಮದಲ್ಲಿ ಮಾಡಬಹುದಾದ SIR ಅನ್ನು ಗಡಿಬಿಡಿ ಕೆಲಸವನ್ನಾಗಿಸಿ ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ 10ಕ್ಕಿಂತ ಹೆಚ್ಚು ಜನರು ಪ್ರಾಣ ಕಳೆದುಕೊಳ್ಳುವಂತಾಗಿದೆ. ಇಂತಹ ಪ್ರಾಣ ಕಳೆದುಕೊಂಡ 3 ವರದಿಗಳು ಈಗಾಗಲೇ ಕರ್ನಾಟಕದಿಂದಲೂ ಬಂದಿವೆ. ಜನರು ಮಾನಸಿಕ ಒತ್ತಡಕ್ಕೆ ಸಿಲುಕಿ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಕಚೇರಿಗೆ ಅಲೆಯುವಂತಾಗಿದೆ. ಹೀಗೆ ಜನರ ನೆಮ್ಮದಿಯನ್ನು ಹಾಳು ಮಾಡಿ ನಮ್ಮ ಆಡಳಿತ ಅದ್ಯಾವ ನೆಮ್ಮದಿಯನ್ನು ಪಡೆಯುತ್ತಿದೆಯೋ ಅರ್ಥ ಆಗ್ತಾ ಇಲ್ಲ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT ಟವರ್, ಸಿಲಿಕಾನ್ OSS, ದುಬೈ, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.